राधा आते प्रेग्नेंट इधर चलता है नो ये चलिया ओहो aha wanted to eat the grapes taking the few step back ಎಲ್ಲ ಹೋಗ್ತಿದೀಯಾ ರಚ್ಚು ಬ್ಲಾಗ್ ಅಲ್ಲಿ ನೋಡಿ ಹೇಳಲ್ಲ ಬಿಡಿ ಸುಮ್ಮನೆ ಪಾಪ ಅವರೇನೋ ನಾನು ಹೇಳ್ತಾರೆ. So hi Namaskar, welcome back to Nidhi Veera YouTube channel. So ಇವತ್ತು ನಾವು ರಾಧಾ ಅತ್ತೆ ಪ್ರೆಗ್ನೆಂಟ್ ಇದ್ದಾರೆ. ಮಗು ಮಲ್ಕೊಂಡು ಆಟ ಆಡ್ತಿದೆ. ಹಿಂಗೆ ಎಳಿತಾ ಜಂಪ್ ಮಾಡ್ತಾರೆ. ಹೊಡಿತಾ ಸಾಂಗ್ ಖೋಖೋ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಬಿಡುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೂ ಮಲಗಿದ್ವಿ. ನಾನು ಯುಕ್ತ ಇವಾಗ ಎದ್ಲು. ನನಗೇನೋ ನಿದ್ದೆನೇ ಬರಲ್ಲ. ಬೆಳಗ್ಗೆ 5 ಗಂಟೆಗೆ ಮಲಗಿರೋದು ನಾನು. ಏನಂತ ಅಂದ್ರೆ ನಮ್ಮ ಅಜ್ಜಿ ಬಂದೆ ನಮ್ಮ ಅಜ್ಜಿ ಮತ್ತೆ ರಾಧಾತೆ ಮಲ್ಕೊಂಡಿದ್ರಲ್ಲ, ನವಾಗ ಅಜ್ಜಿ ಅಗ್ರೆ ತಿರ್ಕೊಂಬಂತಿದ್ರು. ಒಬ್ಬ ಮಾಡ್ಬಿಟ್ಟು ಮೆಲ್ಲಕ್ಕೆ ಹೋಗ್ಬಿಟ್ಟು ಟ್ಯಾಬ್ ಎತ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಟ್ಯಾಬ್ ನೋಡ್ತಿದ್ದೆ. ಕಳ್ಳಿ ಟ್ಯಾಬ್ ನೋಡ್ತಿದ್ಲಂತೆ ಬೆಳಗ್ಗೆ. ಇವತ್ತು ನಮ್ಮ ಅಜ್ಜಿ ಅಡುಗೆ ಮಾಡ್ತಿದ್ದಾರೆ. ಅದು ಏನಂತ ನಾವು ನೋಡಬೇಕು. ಇವತ್ತು ಹಂಗೆ ರಾಧಾ ಅತ್ತೆ ನನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಹೌದಾ? ನೀನೇನು ಏನು ಹೇಳೋದು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ತಿಂತೀನಿ ಅಜ್ಜಿ, ಏನಕ್ಕೆ ಹಂಗೆ ಮಾಡ್ತೀರಾ? ತಿಂಡಿ ತಿಂಡಿಯಕ್ಕೆ ಕರಿಯಕ್ಕೆ ಬಂದಾರ. ಹೇಳು ಮುಂದೆ ಇನ್ನೂ ಏನೋ ಹೇಳ್ತಿರ್ಲಿಲ್ಲ ನಮ್ಮ ಮಗಳು. ಹೇಳು. ಹಂಗೂ ನಮ್ಮ ಅಜ್ಜಿ ನನಗೆ ಏನು ಅಡುಗೆ ಮಾಡ್ತಿದ್ದಾರೋ ಅದನ್ನು ನೋಡಬೇಕು. ಹಂಗೆ ನಮ್ಮ ರಾಧಾ ಅತ್ತೆ ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ದೋಸೆ ರೆಡಿ. ಸೊ ಯುಕ್ತಕ್ಕೆ ತಿನ್ಸ್ಕೊಂಡು ನಾನು ತಿಂದ್ಬಿಡ್ತೀನಿ. ಎದ್ದಾಳೆ ಕುಕ್ಕು ದೋಸೆ ಎದ್ದೇಳು ತಿನ್ನೋಣ. ಎಲ್ಲಿ ಹೋಗ್ತಿದ್ದಿ ಯುಕ್ತ? ನಾನು ಪಾರ್ಕಿಗೆ ಹೋಗ್ತೀನಿ, ಒಟ್ಟಾಣಿ ಕುಡ್ದೆ. ಎಲ್ಲಿಗೆ ಹೋಗ್ತಿದ್ದೆ ಹೇಳು? ಚಿಕ್ಕ ಪಾಪ ಆಗ್ಬಿಟ್ಟಾಳೆ ಯುಕ್ತ. ಇವತ್ತು ಅಪಾರ್ಟ್ಮೆಂಟಲ್ಲಿ ಏನೋ ಹಾಕಿದ್ದಾರೆ, ಸೇಲ್ ಅನ್ಸುತ್ತೆ. ಏನೋ ಡ್ರೆಸ್ ಗಿಸ್ ಎಲ್ಲ ಇಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಯುಕ್ತ ನಿಂಗೇನು ಬೇಕೆ? ಏನು ಬೇಕು? ನಡಿ ಹೋಗೋಣ. ಏನೇನೋ ಇಟ್ಟಿದ್ದಾರೆ, ನೋಡ್ಕೊಂಬರೋಣ. ಬೆಡ್ ಕವರ್ಸ್ ಏನೋ ಇಟ್ಟಿದ್ದಾರೆ ಇಲ್ಲಿ. ಏನೋ ಉಪ್ಪಿಟ್ಟು ಕೇಸರಿ ಬಾತಾ ಏನೋ ನಡೀತೈತಲ್ಲ ಇವತ್ತಿಲ್ಲಿ. ಏನಪ್ಪ ಏನೋ ಹಾಕ್ಯಾರ ನೋಡಲ್ಲ ಬಿಟ್ರಿ. ಏನೋ ಸ್ಪೋರ್ಟ್ಸ್ದು ನಡೀತಿರ್ಬೇಕು ಅನ್ಸುತ್ತೆ. ಮ್ಯಾರಥಾನ್ ಅವರೇ ಮಾಡ್ಸಿರೋದು. ಯುಕ್ತ ಕೇಸರಿ ಬಾತು ಉಪ್ಪಿಟ್ಟು ತಿಂತೀಯ? ಚೌಚೌ ಬಾತು ದೋಸೆ ತಿನ್ನಲ್ಲ. ಇವಾಗ ಕೆಳಗೆ ಕರ್ಕೊಂಬಂದು ಆಟ ಆಡ್ತೀನಿ ಅಂದ್ಲು. ಇಲ್ಲಿಗೆ ಬಂದ್ವಿ. ಫುಲ್ ಚಳಿ ಇದೆ ಇಲ್ಲಿ. ಅಪ್ಪ ನಂಗೆ ಚಳಿನೇ ತಡ್ಕೊಳಕ್ಕೆ ಆಗ್ತಿಲ್ಲ. ಒಳಗಡೆ ಸ್ವಲ್ಪ ಬಿಸಿಲು ಬಿದ್ದಿತ್ತು. ಆಮೇಲೆ ಸ್ನಾನ ಎಲ್ಲ ಮಾಡೋಣ ಬಿಡು ಅಂತ ಬಂದ್ವಿ. ನಂಗಂತೂ ಫುಲ್ ಕೋಲ್ಡು. ಮತ್ತೆ ಬಂದ್ಬಿಟ್ಟೈತೆ. ಹುಬ್ಳಿಲಿ ಇದ್ದಾಗ ಬಂದಿತ್ತು. ಕಡಿಮೆ ಆಯಿತು ಅಂತ ಅಂದ್ಕೊಂಡೆ. ಮತ್ತೆ ಇಲ್ಲಿ ವೆದರ್ಗೆ ಮತ್ತೆ ಕೋಲ್ಡ್ ಅಟ್ಯಾಕ್ ಆಗಿಬಿಟ್ಟಿದ್ದೆ ನನಗೆ. ಸೊ ಈಗ ತನ್ನ ಆಟಾಡಿಸಿ ನಾನು ಒಂದು ಸ್ವಲ್ಪ ವಾಕ್ ಮಾಡಿ ಬರ್ತೀನಿ. ಓಕೆ, ರೆಡಿ ಆದ್ವಿ. ಹೌದು ಎಲ್ಲಿಗೆ ಹೋಗೋದು? ಅವಳಿಗೆ ಪೇಂಟಿಂಗ್ ಮಾಡೋಕ್ಕೇನೋ ಬೇಕಂತೆ. ಕೊಡ್ಸು ಅಂತ ಪಾಪ ನೆನ್ನೆಯಿಂದ ಕೇಳ್ತಿದ್ಲು. ಆ್ಯಕ್ಚುಲಿ ಸುಷ್ಮಿತಕ್ಕ ಪಿಂಕಿ ಇರಲಿಲ್ಲ, ಅವರು ಊರಿಗೆ ಹೋಗಿದ್ರು, ಸ್ವಲ್ಪ ಕೆಲಸ ಇತ್ತು ಅಂತ. ಇವಳಿಗೆ ನಿನ್ನೆ ಅವ್ರ ಹತ್ರನೇ ಹೋಗ್ತೀನಿ, ನಾನು ಅವ್ರ ಜೊತೆ ಹೋಗ್ತೀನಿ ಅಂತೇಳಿ ಹಠ ಮಾಡ್ತಿದ್ಲು. ನಿನ್ನೆ ನಾನು ನಿಂಗೆ ಕೊಡಿಸ್ತೀನಿ, ಡ್ರಾಯಿಂಗ್ ಅಂದರೆ ಭಾಳ ಇಷ್ಟ ಅವಳಿಗೆ. ಸೊ ಹಂಗಾಗಿ ಕೊಡಿಸ್ತೀನಿ ಅಂತ ಅಂದೆ. ಅದಕ್ಕೆ ಇವಾಗ ಕೊಡಿಸೋವ್ರಿಗೂ ಬಿಡಲ್ಲ ಮೇಡಮ್ಮು. ಸೊ ಕೊಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ನಾನು ಅಮ್ಮ ಯುಕ್ತ ಹೋಗ್ತಿದ್ದೀವಿ. ಹೋಗೋಣ.
ಇದ ಓಕೆ ಇವಾಗ ನಾವಲ್ಲಿ ಹೋಗ್ತೀವಲ್ಲ ಏನೇನು ಬೇಕು ನಿಂಗೆ? ಪೇಂಟಿಂಗ್, ಹ್ಞೂ ಕಲರಿಂಗ್ ಹ್ಞೂ ಮತ್ತೆ ಕಲರಿಂಗ್ ಬುಕ್ ಆಮೇಲೆ ಅಷ್ಟೇ. ತಿನ್ನಕ್ಕೆ ತಿನ್ನಕ್ಕೆ ಆ್ಯಪಲ್ ಆ್ಯಪಲ್ ಬೇಕಾ? ಆ್ಯಪಲ್ ಜ್ಯೂಸ್. ಆ್ಯಪಲ್ ಜ್ಯೂಸ್ ಬೇಕಾ? ಮತ್ತೆ ಅಷ್ಟೇ ಸಾಕು. ನನಗೆ ನಡಿಯೋಕ್ಕಾಗಬೇಕಲ್ಲ ಅಲ್ಲಿವರೆಗೂ. ಹೆಂಗೆ ನನಗೆ ಸುಸ್ತಾದರೆ ಹೆಂಗೆ? ಆಯ್ತು. ಆತೋ ಆತೋ ಇರುತ್ತಾ ಅಲ್ಲಿ? ನೆಕ್ಸ್ಟ್ ರೋಡೇ ಹೋಗ್ತಾ ಇರೋದದು. ಅಷ್ಟಕ್ಕೆಲ್ಲ ಆತೋದಲ್ಲಿ ಹೋಗೋಣ? ನನ್ನ ಎತ್ಕೊಂಬರ್ತೀಯ ಸುಸ್ತಾದರೆ ನೀನು? ದೊಡ್ಡವ್ರನ್ನ ಎತ್ಕೊಳಕ್ ಆಗಲ್ಲ. ನೀನ್ ದೊಡ್ಡವಳಿದ್ಯಾ ನೋಡಿ, ಎಷ್ಟು ದೊಡ್ಡದಿದೆ ಏಡ್ಸು. ಚಿಕ್ಕ ವಯಸ್ಸಲ್ಲಿ ದೊಡ್ಡ ವಯಸ್ಸಲ್ಲೆಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ಯಾ. ನಿಮಗೆ ಹೆಂಗೆ ಚಿಕ್ಕ ವಯಸ್ಸಾಗುತ್ತೆ? ನೀನು ಹಾಕ್ಕೊಂಡಿದ್ಯಲ್ಲ, ನೀನು ಚಿಕ್ಕವಳಲ್ಲ ಹಂಗಂದ್ರೆ. ನೀನು ದೊಡ್ಡವಳು. ನಾನೇ ದೊಡ್ಡವಳು. ನಮ್ಮ ಕುಕ್ಕು ಸ್ಟೋರಿನ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ? ಹೇಳಪ್ಪ. The fox and the grapes. One afternoon, the fox was walking through the forest and saw a bunch of grapes hanging on the grapevine. His mouth was watering and wanted to eat the grapes. Taking a few steps back, the fox jumped but failed. Again, fox took few steps back. The fox jumped but still failed. Finally giving up, the fox turned his nose and said, "Those grapes are far," and walked away. Moral of the story: those who cannot get them often say they do not want it. ಫೈನಲಿ ರೆಡಿಯಾಗಿ ಹೊಂಟ್ವಿ ನಮ್ಮಮ್ಮನ ಜೊತೆ. ನಮ್ಮಪ್ಪ ಡ್ರಾಪ್ ಮಾಡಕ್ ಬರಕತ್ತಾರ. ನಮ್ಮಪ್ಪ ಮಾತಾಡಂಗಿಲ್ಲ. ಮಾತಾಡು ಮತ್ತೆ ನೋಡಿ ರೋಗಣ್ ನೋಡಿ ನಿಧಾನ. ಅಲ್ಲಿದೋ ಬಾ ಹೋಗೋಣ. ಏನು ಬೇಕು? ಇಲ್ಲಿದಾವ್ ನೋಡು ಬುಕ್ಸು. ಕಲರಿಂಗ್ ಬುಕ್ಸ್ ಬೇಕಾ ನಿಂಗೆ? ಬಾ ಕೇಳೋಣ ಅವ್ರನ್ನ. ಹಾಂ ಸಿಕ್ತಾ? ಮತ್ತೆ ಮತ್ತೇನು ಬೇಕು? ತಗೊಂಡೆ ಇತ್ತಾ? ಏನು ತಗೊಂಡೆ? ಬನ್ನಿ ತೋರಿಸಿ ಕೂತ್ಕೊಂಡೆ. ಅಯ್ಯೋ ಬಾರಿ ಮನೆಗೆ ಹೋಗೋಣ. ನೋಡಿ ಇಲ್ಲಿ ಕಲರಿಂಗ್ ಬುಕ್ಕು. ಹ್ಞೂ ಆಮೇಲೆ ಸಾಕು ಇಷ್ಟೇ ನಿಂಗೆ? ಯಾಕೆ? ಇದು 10 ತೊಗೊಳ್ತೀನಿ. ಅಲ್ಲ ಬಿಡು ಬಾ. ಮತ್ತೆ ಇಷ್ಟೇ ಅನ್ಕೊತೀನಿ. ಎಲ್ಲ ಡೆಲಿವರಿ ಮಾಡೋದು. ಏಯ್ ಯುಕ್ತ ಇಷ್ಟ ಆಗಿಲ್ಲ ಯಾವುದು? ಇಷ್ಟ ಆಯ್ತು. ಮತ್ತೆ ಎದಕ್ಕೆ ಹಂಗೆ ಮಾಡ್ತಿದೀಯ? ತಗೊಂಡು ಯುಕ್ತಂಗೆ ಇವಾಗ ಸ್ವಲ್ಪ ಡ್ರೆಸ್ ನೋಡೋಣ ಅಂತ ಬಂದ್ವಿ. ನೋಡೋಣ ಯಾವ ಬಟ್ಟೆ ತಗೋತಾಳಂತ. ಚೆನ್ನಾಗೈತೆ. ಇಷ್ಟ ಆಯ್ತಾ ನಿಂಗೆ? ಅವಳಿಗೆ ಬಟ್ಟೆ ಕೊಡ್ಸ್ಕೊಂಡು ಮನೆಗೆ ಬಂದ್ವಿ. ಅಪ್ಪ ಫುಲ್ ಕಾಟ ಕೊಟ್ಬಿಟ್ಲು ನನಗಂತೂ ಅಲ್ಲಿ. ಸೊ ಫೈನಲಿ ಮನೆಗೆ ಬಂದ್ವಿ. ಇನ್ನೇನು ಅಕ್ಕ ಮತ್ತು ಪಿಂಕಿ ಬರ್ತಿದ್ದಾರೆ. ಕಾಲ್ ಮಾಡಿದ್ದೆ ನಾನು. ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದ್ಬಿಟ್ಟು. ಏನು ಪಿಂಕಿ ಬಟ್ಟೆ ಎಲ್ಲ ಕಿತ್ತಾಕಿ ಏನಿದೆ? ಯಾಕೆ ನಾನು ಬರ್ಬೇಕಾರೆ ಆ ಕಡೆ ಇಟ್ಕೊಳ್ಳೋಣ. ಇದು ಎಲ್ಲಿಗೆ ಹೋಗ್ತಿದೀಯಾ? ರಚ್ಚು ಬ್ಲಾಗಲ್ಲಿ ನೋಡಿ. ಹೇಳ ಎಲ್ಲಿಗೆ ಹೋಗ್ತಿದ್ಯಾ? ರಚ್ಚು ನಾನು ರಿವೀಲ್ ಮಾಡಲ್ಲ. ರಚ್ಚು ನೋಡಿ. ಸರಿ ಆಯ್ತು. ನೋಡಕ್ಕ ಕೇಳಿದ್ರೆ ನನ್ನ ಪವರ್ ಪಿಂಕಿ ಸ್ಟಿಕ್ಕರ್ ನೋಡಿ ಗೈಸ್. ಎಷ್ಟೇ ಮಾಡ್ರನ್ ಆದ್ರೂ ಇದನ್ನ ಮಾತ್ರ ಬಿಡಂಗಿಲ್ಲ. ಇದನ್ನ ಬಿಡಲ್ಲ ಅವಳು. ರಿವೀಲ್ ಮಾಡ್ತಿಲ್ಲ. ನೀನು ಹೇಳ್ಬಿಟ್ಟೆ ಅವಳು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಿದಾರೆ. ಅದಕ್ಕೆ ಬ್ಲಾಗ್ ನೋಡು ಅಂದೆ. ಓಕೆ ಗೈಸ್, ರಚ್ಚು ನವೀನ್ ಬ್ಲಾಗ್ ನೋಡಿ. ಅವ್ರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂತ ಅದ್ರಲ್ಲಿ ಬರುತ್ತೆ. ಬಟ್ ನಾನು ಹೇಳಲ್ಲ ಬಿಡಿ ಪಾಪ. ಅವ್ರೇನೋ ಅನ್ಕೊಂಡಿರ್ತಾರೆ. ನಾನು ಹಾಕೊಟ್ಟ ಈ ಟೀ ಶರ್ಟ್ ನೀನು ಹಾಕಳೆ. ನಿನಗೆ ಆಗತ್ತೆ. ನಾನು ಒಂದ್ಸರಿ ಹಾಕಿದ್ದೆ. ಇವಾಗ ತಾನೇ ಊಟ ಮಾಡಿ
ನಾನು ಯುಕ್ತ ವಾಕ್ ಮಾಡ್ತಿದ್ದೀವಿ ಅಲ್ವಾ ಯುಕ್ತ? ಹೌದು. ಕೆಳಗಡೆ ಹೋಗಿಲ್ಲ, ಚಳಿ ಐತಂತ, ಅದಕ್ಕೆ ನಂಗೂ ಚಳಿ ಹೋಗ್ತಿದೆ. ಸ್ವೆಟರ್ ಹಾಕಬೇಕು ತಾನೇ ನೀನು? ಓಹೋ, ಆ? ಚಳಿ ಚಳಿತಾ ಏನು ಈ ಚಳಿಯ? ಓಹೋ, ಆಹಾ. ಅವಳಿಗೆ ಚಳಿ ತಡೆಯೋಕ್ಕಾಗ್ತಿಲ್ಲ ಅಂತೆ. ಸೊ ಊಟ ಆಯಿತು, ಒಂದು 10 ನಿಮಿಷ ವಾಕ್ ಮಾಡೋಣ ಅಂತ ಮನೆ ಹೊರಗಡೆನೇ ಮಾಡ್ತಿದ್ವಿ. ಕೆಳಗಡೆ ಹೋಗಲಿಲ್ಲ, ನೈಟ್ ಬೇರೆ ಆಗೈತಲ್ಲ. ಸೊ ಅಷ್ಟೊತ್ತಲ್ಲಿ ಹೊರಗಡೆ ಹೋಗ್ಬಾರ್ದು ಅಂತ ಬೈತಾರಮ್ಮ. ಸೊ ಹಾಗಾಗಿ ಹೋಗಲಿಲ್ಲ. ನೋಡಿದ್ರಲ್ಲ ಇದ್ರ ಜೊತೆ ಹೆಂಗೆ ಎಲ್ಲ ಎಂಜಾಯ್ ಮಾಡಿದ್ವಿ ಇವತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.